2 ಬೋನಸ್ ಕೊಟ್ಟಿದ್ದೀರಿ. ಅಲ್ಲಿ 1-2 ಮಿಸ್ ಆಗಿದರೆ 100ನ ಫಿಕ್ಸ್ ಮಾಡ್ಕೊಳ್ಳಿ. 100 ಪುಲಪ್ಸ್. ಮಜಲೇ ಇರಲಿಲ್ಲ, ಅಂದರೆ ಏನೂ ಗೊತ್ತೇ ಆಗ್ತಿರಲಿಲ್ಲ, ಅಷ್ಟು ವೀಕ್ ಇತ್ತು. ಸೊ ಯಾವಾಗ ನಾನು ಮೈಂಡ್ ಮಸಲ್ ಕನೆಕ್ಷನ್ ಅಂತ ಮೆಥಡ್ ಸ್ಟಾರ್ಟ್ ಮಾಡ್ದಲ್ಲ, ಸೊ ವಿಜುವಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಬ್ಯಾಕ್ ಹೀಗಿರಬೇಕು, ಈ ಥರ ಫಾರ್ಮ್. ತುಂಬ ಜನ ನೀವು ಯಾವ ಥರ ವರ್ಕೌಟ್ ಮಾಡ್ತೀರಾ, ಯಾವ ಥರ ಪ್ಯಾಟ್ರನ್ನು, ನಿಮ್ಗೆ ಏನು ವರ್ಕೌಟ್ ರೊಟೀನು ಅಂತ ತುಂಬ ಜನ ಕೇಳ್ತಿರ್ತಾರೆ. ನಾನು ತುಂಬ ಅಪರೂಪ ಈ ಥರ ಒಂದು ವರ್ಕೌಟ್ ಬಗ್ಗೆ ವ್ಲಾಗ್ ಮಾಡಿದ್ದು. ತುಂಬ ಜನ ಕೇಳ್ತಾಯಿದ್ರು ಒಂದು ವರ್ಕೌಟ್ ಬಗ್ಗೆ ವ್ಲಾಗ್ ಮಾಡಿ ಟಿಪ್ಸ್ ಕೊಡಿ ಅಂತ. ಸೊ ಆಬ್ವಿಯಸ್ಲಿ ಒಂದು ವರ್ಕೌಟ್ ವೀಡಿಯೋ ಮಾಡೋಣ ಅಂತ. ಸೊ ಬೇಸಿಕಲಿ ಇವತ್ತು ನಾನು ವರ್ಕೌಟ್ ಮಾಡ್ತಾ ಇರೋದು ಬ್ಯಾಕ್ ಬೈಸೆಪ್ಸು. ಸೊ ಒಂದು ತಿಳ್ಕೊಬೇಕು, ದೇರ್ ಈಸ್ ಆಲ್ವೇಸ್ ಬ್ಯಾಕ್ ಬೈಸೆಪ್ಸ್ ಅಂದರೆ ಸೆಕೆಂಡ್ರಿ ಮಸಲ್ ಬಂದ್ಬಿಟ್ಟು ಬೈಸೆಪ್ ಪುಲ್ ಮೂಮೆಂಟ್ ಅಂತೀವಿ. ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇವಾಗ ನಾವು ಉದಾಹರಣೆಗೆ ನಾನು ಚೆಸ್ಟ್ ಮಾಡಿದಾಗ ಸೆಕೆಂಡ್ರಿ ಮಸಲ್ ಅನ್ನೋದು ಟ್ರೈಸೆಪ್ಸ್ ವರ್ಕ್ ಆಗುತ್ತೆ. ಶೋಲ್ಡ್ರ್ ಮಾಡಿದಾಗ ಸೆಕೆಂಡ್ರಿ ಮಸಲ್ ಅನ್ನೋದು ಟ್ರೈಸೆಪ್ಸ್ ವರ್ಕ್ ಆಗುತ್ತೆ. ಯಾಕಂದರೆ ನಾವು ಪುಷ್ ಮಾಡ್ತೀವಿ, ಪುಷ್ ಮಾಡಿದಾಗ ಯಾವತ್ತು ಸೆಕೆಂಡ್ರಿ ಮಸಲ್ ಟ್ರೈಸೆಪ್ಸ್ ವರ್ಕ್ ಆಗುತ್ತೆ. ಇವತ್ತು ನಾವು ಫುಲ್ ಮೂಮೆಂಟ್ ಮಾಡಿ ಬ್ಯಾಕ್ ಏನೇ ಆದ್ರೂ ನಾವು ವರ್ಕೌಟ್ ಮಾಡೋದು, ರೋ ಆಗಲಿ ಪುಲ್ಲಪ್ಸ್ ಆಗಲಿ ಅಥವಾ ಏನೇ ಆದ್ರೂ ಇಟ್ಸ್ ಅ ಫುಲ್ ಮೂಮೆಂಟ್. ಫುಲ್ ಮೂಮೆಂಟಲ್ಲಿ ನಮ್ಮ ಸೆಕೆಂಡ್ರಿ ಮಸಲ್ ವರ್ಕ್ ಆಗೋದು ಬೈಸೆಪ್ಸು. ಸೊ ಹಾಗಾಗಿ ಬೈಸೆಪ್ಸ್ನ ಕಾಂಬಿನೇಷನ್ ಹಿಡ್ಕೊಂಡು ನಾವು ವರ್ಕೌಟ್ ಮಾಡೋಣ. ಸೊ ಇವತ್ತು ಬ್ಯಾಕ್ ಬೈಸೆಪ್ಸ್ ಮಾಡೋಣ. ಸೊ ಈಗ ನಾನು ವಾರ್ಮಪ್ ಮುಗಿದಿದೆ. ಪ್ರತಿ ಸತಿ ನಾವು ಯಾವುದೇ ಅಪ್ಪರ್ ಬಾಡಿ ವರ್ಕೌಟ್ ಮಾಡಿದಾಗಲೂ ರೊಟೇಟರ್ ಕಫ್ ಅಂತ ಒಂದು ಸಣ್ಣದಿಲ್ಲಿ ಒಳಗೆ ಒಂದು ಮೈನ್ಯೂಟ್ ಒಂದು ಮಸಲ್ ಇರುತ್ತೆ, ಅದನ್ನು ವಾರ್ಮ್ ಮಾಡಬೇಕು. ಯೂಶ್ವಲಿ ತುಂಬ ಜನ ಶೋಲ್ಡ್ರ್ ಇಂಜುರಿ ಮಾಡ್ಕೊಂಡ್ಬಿಡ್ತಾರೆ ಸರಿಯಾಗಿ ವಾರ್ಮಪ್ ಮಾಡಿದೆ ಏನು. ಸೊ ಹಾಗಾಗಿ ಅದನ್ನೊಂದು ವಾರ್ಮಪ್ ಮಾಡಿಕೊಂಡು ನನ್ನ ಫೇವ್ರೆಟ್ ಎಕ್ಸಸೈಸ್ ಬ್ಯಾಕ್ ಯೂಶ್ವಲಿ ಮಾಡುವಾಗ ನಾನು ಪುಲ್ಲಪ್ಸಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಪುಲ್ಲಪ್ಸ್ ಮಾಡೋಣ. ಯೂಶ್ವಲಿ ಯಾವಾಗಲೂ ವರ್ಕೌಟ್ ಸ್ಟಾರ್ಟ್ ಮಾಡುವಾಗ ನಾನು ಒಂದು ಸ್ಮಾರ್ಟ್ ವಾಚ್ ಹಿಡ್ಕೊಂಡಿರ್ತೀನಿ. ನನ್ನ ವರ್ಕೌಟ್ ಯೂಶ್ವಲಿ 1 ಅವರ್, ಒಂದು ಗಂಟೆ ಕಾಲ ಆಯಿತಾ. ಇಟ್ಸ್ ಅಬೌಟು ನಾವು ಎಷ್ಟು ತಾಸು ವರ್ಕೌಟ್ ಮಾಡಿದ್ದೀವಿ ಅಂತ ಬರಲ್ಲ, ನಮ್ಮ ಇಂಟೆನ್ಸಿಟಿ ಹೇಗಿರುತ್ತೆ ಅಂದರೆ ಅದು ಮುಖ್ಯ ಆಗ್ತಾನೆ. 2 ಅವರ್ ವರ್ಕೌಟ್ ಮಾಡಿದ್ರೆ 3 ಅವರ್ ವರ್ಕೌಟ್ ಮಾಡಿದ್ರೆ ಅದೆಲ್ಲ ಪ್ರಯೋಜನ ಬರೋಲ್ಲ. ನಾನು 1 ಅವರಲ್ಲೇ ನಿಮ್ಗೆ ಇಂಟೆನ್ಸಿಟಿ ಹೆಂಗಿರುತ್ತೆ ಅಂತ. ಸೊ ಇವಾಗ ನಾನು ವಾರ್ಮಪ್ಪು, ಸೊ ನಾನು ಟೈಮರ್ ಹಾಕ್ಕೊತಾ ಇದ್ದೀನಿ. ಸೊ ವರ್ಕೌಟ್ ಪ್ಯಾಟ್ರನು ಸ್ಟ್ರೆಂತ್ ಟ್ರೈನಿಂಗ್ ಆಗ್ತಾಯಿದ್ದೀನಿ. ಸೊ ವಾಚ್ ಹಿಡ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ನಮ್ಗೆ ಎಷ್ಟು ಕ್ಯಾಲ್ರಿ ಬರ್ನ್ ಮಾಡ್ತಾಯಿದ್ದೀವಿ ಮತ್ತು ಹಾರ್ಟ್ ರೇಟ್ ತೋರಿಸುತ್ತೆ. ಆಮೇಲೆ ನಮ್ಮ ವರ್ಕೌಟ್ ಪ್ಯಾಟರ್ನ್ ಎಷ್ಟು ಅವರ್ ಆಗ್ತಿದೆ ಅಂತ ನಮಗೆ ಒಂದು ಟ್ರ್ಯಾಕ್ ಸಿಗುತ್ತೆ. ಸೊ ಅದರಿಂದ ಸ್ವಲ್ಪ ಅನುಕೂಲ ಆಗುತ್ತೆ. ಈಗ ನಾವು ರೊಟೇಟರ್ ಕಫ್ ಅಂತ ಮಾಡೋಣ. ಚಿಕ್ಕದು ಎಷ್ಟು ಸಣ್ಣ ಡಂಬಲ್ ಸಿಗುತ್ತೆ ನಮ್ಗೆ, ಲೈಟ್ ವೆಯ್ಟ್ 1 kg 2 kg ಇರೋವಂಥದ್ದು. ಇದು ಯಾವುದೋ 2.5 kg ಇದು ವಾರ್ಮಪ್ ಮಾಡೋಣ. ಹೀಗೆ ನಾವು ರೊಟೇಟರ್ ಕಫ್ ಮಾಡೋದನ್ನು ಯೂಶ್ವಲಿ ನಾನು ರೊಟೇಟರ್ ಕಫ್ ಮಾಡಿದಾಗ 2 ಥರ ಎಕ್ಸಸೈಸ್ ಮಾಡ್ತೀನಿ. ಶೋಲ್ಡ್ರಿಗೆ ಸಖತ್ತಾಗೆ ನಮಗೆ ಒಂದು ವಾರ್ಮ್ ಆಗುತ್ತೆ. ಸೊ ಪ್ರತಿಯೊಂದು ನಾವು ಫುಲ್ ಮೂಮೆಂಟ್ ಮಾಡಿದಾಗ ಅಥವಾ ಪುಷ್ ಮೂಮೆಂಟ್ ಮಾಡಿದಾಗ ನಮಗೆ ಈ ಜಾಯಿಂಟ್ಸ್, ಶೋಲ್ಡ್ರು, ರೊಟೇಟರ್ ಕಫ್ ಎಲ್ಲ ವಾರ್ಮ್ ಆಗಿರ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ದೇರ್ ಆರ್ ಚಾನ್ಸಸ್ ಕೆಲವು ಸತಿ ಇಂಜುರಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇವತ್ತು ನಾವು ಮೊದಲನೇ ಎಕ್ಸಸೈಸು ಪುಲ್ಲಪ್ಸ್ ಮಾಡೋಣ. 100 ಪುಲ್ಲಪ್ಸ್ ಮಾಡೋಣ. ಸೊ ಅದು ಇವತ್ತು ನನ್ನ ಟಾರ್ಗೆಟು, 100 ಪುಲ್ಲಪ್ಸ್ ಮಾಡಬೇಕು ಅಂತ. ಅದಾದಮೇಲೆ ವಿಲ್ ಗೆಟ್ ಬ್ಯಾಕ್ ಟು ದಿ ವೆಯ್ಟ್ಸ್, ಒಂದೊಂದಾಗಿ ವೆಯ್ಟ್ ಟ್ರೈನಿಂಗ್ ಮಾಡ್ಕೊಂಡು ಹೋಗೋಣ. ಸೊ ಯೂಶ್ವಲಿ ಪುಲ್ಲಪ್ಸ್ ಮಾಡಿದಾಗ ನಾವು ಫಸ್ಟ್ ಸೆಟ್ಟಲ್ಲಿ ನಾವು ಎಷ್ಟು ಮ್ಯಾಕ್ಸಿಮಮ್ ಕೊಡ್ತೀವಿ ಅಷ್ಟು ಒಳ್ಳೆಯದು. ಅದಾದಮೇಲೆ ಉಳಿದಿದ್ದೆಲ್ಲ ಲೇಟರ್ ಆನ್ ವಿ ಕ್ಯಾನ್ ಡಿವೈಡ್ ಮಾಡ್ಕೊಂಡು ಹೋಗ್ಬೋದು. ಬೇಗ 100 ಮುಗಿಯುತ್ತೆ. ಸೊ ಹಾಗಾಗಿ ನನಗೆ ಫಸ್ಟ್ ಸೆಟ್ಟಲ್ಲಿ ಎಷ್ಟು ಬರುತ್ತೆ ನೋಡೋಣ. ಮೂವತ್ತು ಅನಿಸುತ್ತೆ ನನಗೆ, 30 ಸಿಕ್ಕಿದೆ. ಸೊ ಇನ್ನು 70 ಬಾಕಿ ಇದೆ.
ಸೊ ಆಲ್ಮೋಸ್ಟ್ 45. ಸೊ 2 ಸೆಟ್ಟಿಗೆ ಫುಲ್ ಪಂಪ್ ಆಗೋಯ್ತು ಬ್ಯಾಕೆಲ್ಲ. ಇನ್ನು 25 ಬಾಕಿ ಇದೆ, ನೋಡೋಣ ಎಷ್ಟಾಗತ್ತೆ ಇವಾಗ ಅಂತ. ತೊಂಬತ್ತು, ಲಾಸ್ಟ್ 10 ಇದೆ 100ಗೆ. ಎರಡು ಬೋನಸ್ ಕೊಟ್ಟಿದ್ದೀರಿ, ಅಲ್ಲಿ 1-2 ಮಿಸ್ ಆಗಿದರೆ 100ನ ಫಿಕ್ಸ್ ಮಾಡ್ಕೊಳ್ಳಿ. 100 ಪುಲಪ್ಸ್. ಹೆಂಗೆ ಫುಲ್ ಪಂಪಾಗ್ಬಿಟ್ಟಿದೆ. ನಾವು ಯಾಕೆ ವರ್ಕೌಟ್ ಮಾಡ್ತೀವಿ ಹೇಳಿ? ಟು ಲೀಡ್ ಅ ಕ್ವಾಲಿಟಿ ಲೈಫ್, ಆಯಿತಾ? ನಾವು ಯಾವಾಗ ದಿನನಿತ್ಯ ವ್ಯಾಯಾಮ ಮಾಡ್ತೀವಿ, ನಮ್ಮ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಎರಡೂ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನಾವು ವರ್ಕೌಟ್ ಮಾಡ್ತೀವಿ ಅಂತ ಅಂದಾಗ ಏನಾಗುತ್ತೆ ಹೇಳಿ? ಒಳ್ಳೆ ಆಹಾರ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಒಳ್ಳೆ ನಿದ್ದೆ ಬರುತ್ತೆ, ಆಮೇಲೆ ಮಾನಸಿಕವಾಗಿ ತುಂಬ ಫ್ರೆಶ್ ಆಗಿರ್ತೀವಿ, ಕ್ಲಿಯರಾಗಿರ್ತೀವಿ, ಆಮೇಲೆ ದೈಹಿಕವಾಗಿ ತುಂಬ ಸದೃಢವಾಗಿರ್ತೀವಿ, ಹೆಲ್ತಿಯಾಗಿರ್ತೀವಿ. ಸೊ ಅದೇನಾಗುತ್ತೆ, ಇಟ್ಸ್ ಎ ಸರ್ಕಲ್ ಆ್ಯಕ್ಷನ್ ಅಂತೀವಿ. ಒಂದಿಗೆ ಫಾಲೋ ಆಗ್ತಾ ಇರುತ್ತೆ, ಎಲ್ಲ ಒಳ್ಳೆ ಫಾಲೋ ಆಗ್ತಾ ಇರುತ್ತೆ. ಸೊ ಯು ಆರ್ ಮೋರ್ ಪಾಸಿಟಿವ್ ಆ್ಯಂಡ್ ದಟ್ ಲೀಡ್ಸ್ ಟು ಅ ಕ್ವಾಲಿಟಿ ಲೈಫ್ ಸ್ಟೈಲ್. ಈಗ ನೀವು ಎಕ್ಸಸೈಸೇ ಮಾಡಲ್ಲ ಅಂತಂದರೆ ಏನು ಮಾಡ್ತೀರಾ? ಬೇಕಾಬಿಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ವೀಕೆಂಡು ಸರಿಯಾಗಿ ನಿದ್ದೆ ಮಾಡಲ್ಲ, ಎಣ್ಣೆ ಹೊಡಿತೀರಾ, ಜಂಕ್ ಫುಡ್ ತಿಂತೀರಾ, ಸ್ಟ್ರೆಸ್ಸಲ್ಲಿ ಇರ್ತೀರಾ, ಟೋಟ್ಲಿ ಗಾನ್. ಸೊ ಒಂದು ಒಳ್ಳೆ ಹ್ಯಾಬಿಟ್ ಫಾಲೋ ಮಾಡಿದಾಗ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್. ಒಳ್ಳೆ ಆಹಾರ, ಒಳ್ಳೆ ನಿದ್ದೆ, ಒಳ್ಳೆ ವರ್ಕೌಟು, ಫ್ರೆಶ್ ಆಗಿರ್ತೀರ, ನಿಮ್ಮ ಆಲೋಚನೆಗಳು ತುಂಬ ಫ್ರೆಶ್ ಆಗಿರುತ್ತೆ. ಅದಕ್ಕೆ ಹೇಳೋದು ನಮಗೆ ಎಕ್ಸಸೈಸ್ ದಿನನಿತ್ಯ ಬೇಕು ಅನ್ನೋದು. ದಟ್ಸ್ ಬಿಕಾಸ್ ಆಫ್ ಟು ಮೇಕ್ ಎ ಕ್ವಾಲಿಟಿ ಲೈಫ್ ಸ್ಟೈಲ್. ಗೊತ್ತಾಯ್ತಲ್ಲ? ಈಗ ನಾವು ನೆಕ್ಸ್ಟು ವರ್ಕೌಟಿಗೆ ಹೋಗೋಣ. ನೆಕ್ಸ್ಟು ವರ್ಕೌಟು ಬಂದುಬಿಟ್ಟು ಡಂಬಲ್ ಬೆಂಟ್ ಓವರ್ ರೋ ಅಂತ. ಸೊ ಇಲ್ಲಿ ತುಂಬ ಮುಖ್ಯವಾಗಿ ಏನಂತಿರೋದು ಮೈಂಡ್ ಆ್ಯಂಡ್ ಮಸಲ್ ಕನೆಕ್ಷನ್. ನಾವು ಮುಂಚೆ ಎಲ್ಲ ವರ್ಕೌಟ್ ಮಾಡುವಾಗ ಯಾರೋ ಹೇಳ್ಕೊಡೋರು, ಹಿಂಗೆ ಮಾಡು, ರೋ ಮಾಡು, 15 ಮಾಡು, 12 ಮಾಡು, ಇಷ್ಟು ವೆಯ್ಟ್ ತೊಗೊಂಡು ಅಂತ. ಅವ್ರು ಏನೋ ಹೇಳ್ತಿದ್ರಪ್ಪ, ಡಂಬಲ್ ತೊಗೊಂಡ್ವಿ, 1 2 3 4 ಮಾಡಿ ಅಲ್ಲಿ ಇಡ್ತಾಯಿದ್ವಿ. ಅಲ್ಲಿ ಯಾವ ಮಸಲ್ ವರ್ಕೌಟ್ ಆಗ್ತಿತ್ತು, ಏನು ಕಥೆ ಅನ್ನೋ ಗೊತ್ತಾಗ್ತಿಲ್ಲ. ಅವ್ರು ಹೇಳಿದ್ರು ಹಂಗೆ ಮಾಡಿದ್ವಿ, ಮುಗೀತು ಅಲ್ಲಿಗೆ. ಸೊ ಹಂಗೆ ಮಾಡ್ದಂಗೆ ವರ್ಕೌಟ್ ಆಗೋಲ್ಲ. ವೆಯ್ಟ್ ಡಸಂಟ್ ಮ್ಯಾಟರ್. ಇಲ್ಲೇನದು ಮೈಂಡ್ ಮಸಲ್ ಕನೆಕ್ಷನ್ ಅಂದರೆ ನೀವು ಯಾವ ವರ್ಕೌಟ್ ಮಾಡ್ತಿದ್ದೀರಾ, ಯಾವ ಮಾಂಸಖಂಡಕ್ಕೆ, ಯಾವ ಮಸಲ್ ಗ್ರೂಪಿಗೆ ಮಾಡ್ತಿದ್ದೀರಾ, ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಬ್ಯಾಕ್ ಮಾಡ್ತಾಯಿದ್ವಿ, ಪ್ರತಿಯೊಂದು ಹಿಂಗೆ ಮಾಡಿದಾಗ ಸ್ಕ್ವೀಸ್ ಫೀಲ್ ಆಗ್ತದೆ, ಸ್ಕ್ವೀಸ್ ಫೀಲ್ ಅದು ಮೈಂಡ್ ಮಸಲ್ ಕನೆಕ್ಷನ್. ಫೀಲ್ ಮಾಡ್ಕೊಳ್ಳಿ. ಫೀಲ್ ಮಾಡಿದಾಗ ಓಕೆ 1 ರೆಪ್ಪು ಸ್ಕ್ವೀಸ್ ಫೀಲ್ ಆಗ್ತದೆ, ಅದು ಮೈಂಡ್ ಮಸಲ್ ಕನೆಕ್ಷನ್. ಅವಾಗ ನಿಮಗೆ ಪ್ರತಿಯೊಂದು ಫೀಲ್ ಆಗುತ್ತೆ. ಸೊ ಉದಾಹರಣೆಗೆ ಇವಾಗ ನಾನು 3 ಸೆಟ್ ಮಾಡೋದು. ಸೊ ಅಲ್ಲಿ ಸ್ಟಾರ್ಟ್ ವಿತ್ 25 kg. ಎಲ್ಲಿದೆ? ಓಕೆ, ಸೊ ಪ್ರತಿಯೊಂದು ರೆಪ್ಪು ನಾನು ಫೀಲ್ ಮಾಡಿಕೊಂಡೆ ಮಾಡುವಾಗ. ಎಸ್,
ಫೀಲ್ ಮಾಡ್ಕೊಂಡಾಗ ನಿಮಗೆ ಮೈಂಡ್ ಮಸಲ್ ಕನೆಕ್ಷನ್ ವರ್ಕ್ ಆಗುತ್ತೆ. ದಟ್ಸ್ ಹೌ ದ ಗ್ರೋತ್ ಹ್ಯಾಪನ್ಸ್. ಜಾಸ್ತಿ ವೆಯ್ಟ್ ಮಾಡ್ತಾ ಈ ಥರ ಒಂದು ಬೆಲ್ಟ್ ಅಗತ್ಯ ಇದೆ. ಯಾಕಂದರೆ ನಮ್ಮ ಕೋರ್ನ ಹಿಡಿದಿಟ್ಕೊಳತ್ತೆ, ನಮ್ಮ ಬ್ಯಾಕ್ಗೂ ಒಳ್ಳೆ ಸಪೋರ್ಟ್ ಕೊಡುತ್ತೆ. ಸೊ ನಾನು ನೆಕ್ಸ್ಟ್ ಸೆಟ್ಟು ಇನ್ನು ಸ್ವಲ್ಪ ಜಾಸ್ತಿ ಮಾಡ್ತೀನಿ, 30 kg. ಲಾಸ್ಟ್ ಸೆಟ್ಟು ನಾವು ಇವಾಗ 35ರಲ್ಲಿ ಮಾಡೋಣ. 8ರಿಂದ 10 ರೆಪ್ಪು. ಓಕೆ, ಪ್ರತಿಯೊಂದು ರೆಪ್ಪು ಫೀಲ್ ಆಗಬೇಕು ಮಸಲ್ಗೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ, ಪ್ರತಿ ಬಾರಿ ವರ್ಕೌಟ್ ಮಾಡಿದಾಗ ನಿಮ್ಮ ವೆಯ್ಟ್ಸ್ನ ಕರೆಕ್ಟಾಗಿ ಜಾಗಕ್ಕೆ ರ್ಯಾಕಲ್ಲಿ ರೀಪ್ಲೇಸ್ ಮಾಡಿ, ಹಂಗೆ ಬಿಸಾಕೋದಲ್ಲ. ದಿಸ್ ಈಸ್ ಕಾಲ್ಡ್ ಜಿಮ್ ಡಿಸಿಪ್ಲಿನ್. ಗೊತ್ತಾಯ್ತಲ್ಲ? ಮುಂದಿನ ವರ್ಕೌಟು ನಾವು ಸೀಟೆಡ್ ರೋ ಮಾಡೋಣ. ಓಕೆ, ಸೊ ನಾವು 3 ಸೆಟ್ ಮಾಡೋಣ. 3 ಸೆಟ್ ಅಂದರೆ ಹೆಂಗಂದರೆ, ನಾವು ಮೀಡಿಯಮ್ ಸ್ಟಾರ್ಟ್ ಮಾಡ್ತೀನಿ, ಹೆವಿಗೆ ಹೋಗ್ತೀವಿ, ಸೂಪರ್ ಹೆವಿಗೆ ಹೋಗ್ತೀವಿ 3 ಸೆಟ್. ಓಕೆನಾ? ಯೂಶ್ವಲಿ ನಾನು ಕಾಂಪೀಟ್ ಮಾಡುವಾಗ ನಂದು ವೀಕ್ ಪಾಯಿಂಟ್ ಬಂದಿದೆ ಬ್ಯಾಕ್. ವೀಕೆಸ್ಟ್ ಪಾಯಿಂಟ್ ಅಂದರೆ ಆ ಮಸಲ್, ಬ್ಯಾಕ್ ಮಸಲ್ ಹೆಂಗಿತ್ತಂದ್ರೆ ಬ್ಯಾಕ್ ಮಸಲೇ ಇರಲಿಲ್ಲ, ಅಂದರೆ ಏನೂ ಗೊತ್ತೇ ಆಗ್ತಿರಲಿಲ್ಲ, ಅಷ್ಟು ವೀಕ್ ಇತ್ತು. ಸೊ ಯಾವಾಗ ನಾನು ಮೈಂಡ್ ಮಸಲ್ ಕನೆಕ್ಷನ್ ಅಂತ ಮೆಥಡ್ ಸ್ಟಾರ್ಟ್ ಮಾಡಿದಾಗ, ಸೊ ವಿಜುವಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಬ್ಯಾಕ್ ಹೀಗಿರಬೇಕು, ಈ ಥರ ಫಾರ್ಮ್ ಆಗಬೇಕು, ಹಿಂಗೆ ಬರಬೇಕು ಅಂತ ಆ ಫಾರ್ಮ್ಯಾಟೆಲ್ಲ ವರ್ಕೌಟ್ ಮಾಡಿದೆ. ಮೈಂಡ್ ಮಸಲ್ ಕನೆಕ್ಷನ್ ಮಾಡ್ತಾ ಬ್ಯಾಕ್ ವಾಸ್ ದ ಬೆಸ್ಟ್. ಹೋಗ್ತಾ ಬ್ಯಾಕ್ ನೆಕ್ಸ್ಟ್ ಲೆವೆಲ್ ಆಗೋಯ್ತು. ಉದಾಹರಣೆಗೆ ನಾನು ಮಸಲ್ ಮೇನಿ ಎಲ್ಲ ಮಾಡಿದಾಗ ಐ ಹ್ಯಾಡ್ ಒನ್ ಆಫ್ ದ ಬೆಸ್ಟ್ ಬ್ಯಾಕ್. ಸೊ ಆವಾಗ ರಿಯಲೈಸ್ ಆಯಿತು ದ ಇಂಪಾರ್ಟೆನ್ಸ್ ಆಫ್ ಮಸಲ್ ಮೈಂಡ್ ಕನೆಕ್ಷನ್ ಅಂತ. ಇಟ್ ವರ್ಕ್ಸ್ ವೆರಿ ವೆಲ್. ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವುದೋ ವೀಕ್ ಪಾಯಿಂಟ್ ಇದ್ದರೆ ವಿಜುವಲೈಸ್ ಮಾಡ್ಕೊಳ್ಳಿ, ಮಸಲ್ ಮೈಂಡ್ ಆ್ಯಂಡ್ ಮಸಲ್ ಕನೆಕ್ಷನ್ ಮಾಡ್ಕೊಳ್ಳಿ. ಈಗ ನಾವು ಲ್ಯಾಟ್ ಪುಲ್ ಡೌನ್ ಮಾಡೋಣ. ಸೊ ದಿಸ್ ನೋ ಯೂಸ್ ಮತ್ತು ವೈಡ್ ಗ್ರಿಪ್ ಲ್ಯಾಟ್ ಪುಲ್ ಡೌನ್ ಮಾಡೋದ್ರಿಂದ, ಯಾಕಂದರೆ ನಾವು ಆಲ್ರೆಡಿ ವೈಡ್ ಗ್ರಿಪ್ ಪುಲ್-ಅಪ್ಸ್ ಮಾಡಿಬಿಟ್ಟಿದ್ದೀನಿ. ಮತ್ತೆ ಅದೇ ಥರ ವೈಡ್ ಗ್ರಿಪ್ ಲ್ಯಾಟ್ ಪುಲ್ ಡೌನ್ ಮಾಡಬೇಕಂದ್ರೆ ಯು ವರ್ಕಿಂಗ್ ಆನ್ ಸೇಮ್ ಮಸಲ್. ಸೊ ಹಾಗಾಗಿ ಒಂಚೂರು ವೇರಿಯೇಷನ್ ಚೇಂಜ್ ಮಾಡ್ಕೊಳ್ಳಿ. ಸೊ ನಾನೇನು ಮಾಡ್ತೀನಿ ಅಂತಂದರೆ ಮಿಡ್ ಗ್ರಿಪ್ ಯೂಸ್ ಮಾಡ್ಕೊತೀನಿ. ಸೊ ಅಲ್ಲಿ ಟಾರ್ಗೆಟ್ ಆನ್ ದಿ ಮಿಡ್ ಬ್ಯಾಕ್. ಓಕೆ, ಇಲ್ಲೂ ಅಷ್ಟೇ 3 ಸೆಟ್ಟು, ಮೀಡಿಯಮ್, ಹೆವಿ, ಸೂಪರ್ ಹೆವಿ. ಪ್ರತಿ ಸೆಟ್ನಲ್ಲೂ 45 ಸೆಕೆಂಡ್ರಿಂದ 1 ನಿಮಿಷ ಬ್ರೇಕ್ ತೊಗೊಳ್ಳಿ. ವೆಯ್ಟ್ ಜಾಸ್ತಿ ಆಗ್ತಾ 1.5 ನಿಮಿಷವರೆಗೂ ಬ್ರೇಕ್ ತೊಗೋಬಹುದು. ನೆಕ್ಸ್ಟ್ ಸೆಟ್ಟಿಗೆ ಹೋಗ್ಬೇಕಂದ್ರೆ ರಿಕವರಿ ಆಗಿ ಯು ಕ್ಯಾನ್ ಗೆಟ್ ಬ್ಯಾಕ್. ಈಗ ನಮ್ಮದು ಸೂಪರ್ ಹೆವಿ ಅಂತಂದರೆ ಇದು ಫುಲ್ ವೆಯ್ಟ್. ಸೊ ಫುಲ್ ವೆಯ್ಟ್ ಹಾಕ್ಕೊಂಡು ಸೂಪರ್ ಹೆವಿ ಮಾಡೋಣ. ನಮ್ಮ ಬ್ಯಾಕ್ ವರ್ಕೌಟ್ ಎಲ್ಲ ಮುಗೀತು. ಕೊನೆಗೆ ಒಂದು ಬ್ಯಾಕ್ ಅಂತ ದೊಡ್ಡ ಮಸಲ್ ಬ್ಯಾಕು ಮೇಲಿಂದ ಕೆಳಗವರೆಗೂ. ಸೊ ನಾವಿವಾಗ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ವಿ. ಲೋವರ್ ಬ್ಯಾಕ್ನ ಮಾಡೋಣ. ಸಿಂಪಲ್ ವರ್ಕೌಟ್ ಹೇಳ್ಕೊಡ್ತೀನಿ ಲೋವರ್ ಬ್ಯಾಕ್ದು. ಇದೊಂಥರ ಬೆಂಚ್ ಒಂದಿದ್ದರೆ ಸಾಕು. ತುಂಬ ಜನ ಜಿಮ್ಮಲ್ಲೇ ಹೈಪರ್ ಎಕ್ಸ್ಟೆನ್ಷನ್ ಇರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಅದು ಇಲ್ಲದೇ ಇರೋರು ಜಿಮ್ಮಲ್ಲೇ ಈ ಥರ ಒಂದು ಬೆಂಚ್ ಇದ್ದರೆ
ಈ ಥರ ಸೊಂಟದವರೆಗೂ ಆಲ್ಮೋಸ್ಟ್ ಮಲ್ಕೊಳ್ಳಿ. ಬೆಂಚ್ನ ಹಿಂಗೆ ಹಗ್ ಮಾಡ್ಕೊಳ್ಳಿ ಅಥವಾ ಹಿಂಗೆ ಒಂದು ಸಪೋರ್ಟ್ ತೊಗೊಳ್ಳಿ ಲೆಗ್ ರೈಸ್ ಮೇಲೆ. ಇದು 10ರಿಂದ 12 ಒಂದು 3 ಸೆಟ್ ಮಾಡಿದ್ರೆ ಪರ್ಫೆಕ್ಟ್. ನಿಮ್ಮ ಲೋವರ್ ಬ್ಯಾಕು ನೀಟಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಈಗ ಬ್ಯಾಕ್ ಮುಗೀತು. ಆಲ್ಮೋಸ್ಟ್ ಒಂದು 40 ನಿಮಿಷ ಬ್ಯಾಕ್ ವರ್ಕೌಟ್ ಆಯಿತು. ಈಗ ಒಂದು 15-20 ನಿಮಿಷವರೆಗೂ ಬೈಸೆಪ್ಸ್ ಮಾಡೋಣ. ಯೂಶ್ವಲಿ ಬೈಸೆಪ್ಸ್ ಮಾಡುವಾಗ 2 ಅಥವಾ 3 ವೇರಿಯೇಷನ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ಬೈಸೆಪ್ಸ್. ಯೂಶ್ವಲಿ ನನ್ನ ರೂಟೀನ್ ಹೆಂಗಂದರೆ ಒಂದು ವಾರ್ಮಪ್ ಸೆಟ್ ಥರ ಮಾಡ್ತೀನಿ, ಕಾನ್ಸಂಟ್ರೇಷನ್ ಕರ್ಲ್. ಸೊ ಫಸ್ಟ್ ವೇರಿಯೇಷನ್ನೇ ನಾನು ಕಾನ್ಸಂಟ್ರೇಷನ್ ಕರ್ಲ್ ನೋಡಿದ್ದು. ಇದರಲ್ಲಿ ಏನು ಕಾನ್ಸಂಟ್ರೇಷನ್ ಅಂದರೆ ನೀವು ನೀಟು ಕಾನ್ಸಂಟ್ರೇಟ್ ಮಾಡಬೇಕು, ಸ್ಕ್ವೀಸ್ ಮಾಡಬೇಕು, ಒಂದು ಸ್ಟ್ರೆಚ್ ಬಿಡಬೇಕು. ಇಲ್ಲಿ 2 ಮೂಮೆಂಟ್ ನಡೀತಿರುತ್ತೆ. ಸ್ಕ್ವೀಸ್ ಬೈಸೆಪ್ಸ್, ಸ್ಟ್ರೆಚ್. ಈಗ ನಾವು 2ನೇ ವರ್ಕೌಟ್ ಮಾಡ್ತಾಯಿದ್ದೀವಿ, ಪಿಚರ್ ಕರ್ಲ್ ಅಂತ. ಪಿಚರ್ ಕರ್ಲ್ ಅನ್ನೋದು ಎಕ್ಸಸೈಸ್ ಬಂದ್ಬಿಟ್ಟು ನೀವೆಲ್ಲ ಮಿಸ್ಟರ್ ಒಲಿಂಪಿಯಾ ನೋಡಿರ್ತೀರ. ಜೇ ಕಟ್ಲರು, ರೋನಿ ಕೋಲ್ಮ್ಯಾನು, ಫಿಲ್ ಇತ್ತಲ್ಲ. ಮಿಸ್ಟರ್ ಒಲಿಂಪಿಯಾದ ಫಸ್ಟ್ ವಿನ್ನರು ಲ್ಯಾರಿ ಸ್ಕಾಟ್ ಅಂತ 1950ಸಲ್ಲೇ ಮೊದಲನೇ ಟೈಮಲ್ಲಿ ಮಿಸ್ಟರ್ ಒಲಿಂಪಿಯಾ ಮಾಡಿದಾಗ ಫಸ್ಟು ಮಿಸ್ಟರ್ ಒಲಿಂಪಿಯಾ ಆದವರು ಲ್ಯಾರಿ ಸ್ಕಾಟ್. ಅವರು ಕಂಡಿಡ್ದಂಥ ಒಂದು ಎಕ್ಸಸೈಸ್ ಇದೆ ಪಿಚರ್ ಕರ್ಲ್ ಅಂತ. ಅವಾಗಿಂದ ಸಿಕ್ಕಾಪಟ್ಟೆ ಫೇಮಸ್ ಆಯಿತು. ಹೇಗೆ ನಾವು ಶೋಲ್ಡ್ರ್ ಮಾಡುವಾಗ ಅರ್ನಾಲ್ಡ್ ಪ್ರೆಸ್ಸು ಅಂತೆಲ್ಲ ಮಾಡ್ತೀವಲ್ಲ, ಅರ್ನಾಲ್ಡ್ ಕಂಡಿಡಿದು, ಇದು ಲ್ಯಾರಿ ಸ್ಕಾಟ್ ಅವ್ರು ಕಂಡಿಡ್ದಂಥ ಎಕ್ಸಸೈಸು. ಈಗ ನಮ್ಮ ಲಾಸ್ಟ್ ವರ್ಕೌಟು ರೋಪ್ ಹ್ಯಾಮರ್ ಕರ್ಲ್. ಓಕೆ, ಇದು ಅಷ್ಟೇ ಒಂದು 3 ಸೆಟ್ ಮಾಡೋಣ. ಲಾಸ್ಟ್ ಸೆಟ್ಟು, ಲಾಸ್ಟ್ ವೇರಿಯೇಷನ್ ಮುಗೀತು. ದಟ್ ವಾಸ್ ಫೇಲ್ಯೂರ್. ಸೊ ಟೋಟಲ್ ವರ್ಕೌಟ್ ಟೈಮ್ ಎಷ್ಟಾಯ್ತು ಗೊತ್ತಾ? ನೋಡಿ, 1 ನಿಮಿಷ 6 1 hour 6 minutes ವಾಸ್ ದ ಟೋಟಲ್ ವರ್ಕೌಟ್ ಟೈಮ್. ನೋಡಿ, ಕಾಣಿಸ್ತಾ ಇದೆಯಾ? ಸೊ ಇದು ಟೋಟಲ್ ವರ್ಕೌಟ್. ಸೊ ನಾವು ಬೈಸೆಪ್ ಸ್ಟ್ರೆಚ್ ಮಾಡೋಣ. ಇದು ಯೂಶ್ವಲಿ ಬೈಸೆಪ್ ಸ್ಟ್ರೆಚ್ ಇದು. ಆಮೇಲೆ ಮುಷ್ಟಿ ಮಾಡಿಕೊಂಡು ಹಿಡ್ಕೊಂಡು ಬಾಡಿನ ಹಿಂಗೆ ಟ್ವಿಸ್ಟ್ ಮಾಡ್ಕೊಬೇಕು. ಸೊ ಸ್ಟ್ರೆಚ್ ಹೋಲ್ ಬೈಸೆಪ್ಸ್. ಸ್ಟ್ರೆಚಿಂಗ್ ಮಷೀನ್ ಇದು, ಒಂದು ಇಕ್ವಿಪ್ಮೆಂಟು. ತುಂಬ ಜಿಮ್ಮಲ್ಲಿ ಈ ಥರದ್ದು ಇರುತ್ತೆ. ಇದಿಲ್ಲ ಅಂದರೂ ಸಮಸ್ಯೆ ಇಲ್ಲ, ಬೇರೆ ರೀತಿಯ ಸ್ಟ್ರೆಚ್ ಮಾಡ್ಬೋದು. ನಾನು ಸ್ವಲ್ಪ ಬ್ಯಾಕ್ ಸ್ಟ್ರೆಚ್ ಮಾಡ್ತಿದ್ದೀನಿ. ವರ್ಕೌಟ್ ಎಲ್ಲ ಮುಗೀತು. ಇವತ್ತಿನ ಈ ಫಿಟ್ನೆಸ್ ಬ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದೆ ಅಂತಂದರೆ ನಾನು ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ. ಇನ್ನೂ ಜಾಸ್ತಿ ವರ್ಕೌಟ್ ಸಂಬಂಧಪಟ್ಟಂತೆ ಏನಾದರೂ ಬೇರೆ ಏನಾದರೂ ವೀಡಿಯೋಸ್ ಬೇಕಾದರೆ ಕಮೆಂಟ್ ಮಾಡಿ ಹೇಳಿ. ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಯಾಕಂದರೆ ಸುಮಾರು ವರ್ಷಗಳಿಂದ ವರ್ಕೌಟು ಮಾಡ್ತಾ ಬಂದಿದ್ದೀನಿ, ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡ್ತಾ ಬಂದಿದ್ದೀನಿ. ತುಂಬ ಜನ ಹೇಳ್ತಿದ್ರು, ಸರ್ ನೀವು ವ್ಲಾಗ್ ಮಾಡಿ ಅಂತ. ಸಮಯ ಬಂದಿರಲಿಲ್ಲ. ಈಗೊಂದು ಒಳ್ಳೆಯ ಸಮಯ ಬಂದಿದೆ, ವ್ಲಾಗ್ ಮಾಡಿದ್ದೀನಿ. ನನ್ನ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು, ನಿಮ್ಗೆ ಇನ್ನೂ ನಂಗೆ ವಿಡಿಯೋ ಬೇಕು, ನಿಮ್ಗೆ ನೋಡಬೇಕು, ಇನ್ನೂ ಮಾಹಿತಿ ಬೇಕು ನನ್ನ ಕಡೆಯಿಂದ ಅಂತಂದರೆ ಕಮೆಂಟ್ ಹಾಕಿ. ನಿಮಗೆ ಅದು ಒಂಥರ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಸೊ ಇನ್ನೂ ಹೆಚ್ಚಿನ ವಿಡಿಯೋ ಮಾಡ್ತೀನಿ. ನನ್ನಲ್ಲಿರುವಂಥ ಅಲ್ಪ ನಾಲೆಜ್ ಏನಂತೀರ ಅದನ್ನು ಶೇರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.